ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್. ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಗದೆ ಬೀಡ್ಸನ್ನು ಉಪಯೋಗಿಸ್ಬಿಟ್ಟು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಈ ಕುಚ್ಚು ನಿಮಗೆ ಹಾಕೋದು 5 ನಿಮಿಷ ಅಷ್ಟೇ, ಅಷ್ಟು ಬೇಗ ಆಗೋಗ್ಬಿಡುತ್ತೆ. ಯಾಕಪ್ಪ ಈ ಕುಚ್ಚು ಇಷ್ಟು ಬೇಗ ಆಗೋಗುತ್ತೆ ಅಂತಂದರೆ ನನ್ನ ಹತ್ರ ಒಂದು ಸೀಕ್ರೆಟ್ ಮೆಥಡ್ ಇದೆ, ಅದನ್ನು ಕೂಡ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ, ಫಸ್ಟು ನಾನು ಚಿಕ್ಕ ಸೂಜಿಗೆ 20 ಲೇಯರ್ ದಾರವನ್ನು ಹಾಕಿ ಇಟ್ಕೊಂಡಿದ್ದೆ. ನಂತರ ಸೂಜಿನ ಸೀರೆಯ ಕೆಳಗಡೆಯಿಂದ ಮೇಲ್ಗಡೆಗೆ ಎಳ್ಕೊಂಡ್ಬಿಟ್ಟು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಬೀಡ್ಸನ್ನು ಈ ರೀತಿ ಹಾಗೆ ಹಾಕೊಂಡ್ಬಿಟ್ಟು 1 ಇಂಚಿನಷ್ಟು ಉದ್ದವನ್ನು ಬಿಟ್ಕೋಬೇಕಾಗುತ್ತದೆ. ನಾವು ಕುಚ್ಚಿಗೆ 1 ಇಂಚಿನಷ್ಟು ಉದ್ದವನ್ನು ಬಿಟ್ಕೊಂಡ್ಬಿಟ್ಟು ಕಾಪರ್ ಕಲರ್ ಜರಿಯನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಟೈಟಾಗಿ ಒಂದು 3ರಿಂದ 4 ಗಂಟುಗಳನ್ನು ಹಾಕ್ಕೊಳ್ಳೋಣ. ನೀವೇನಾದರೂ ತುಂಬ ಟೈಟಾಗಿ ಹಾಕ್ತೀರಾ ಅಂತಂದರೆ 2 ಗಂಟುಗಳು ಸಾಕು, ಟೈಟಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಆಗೋಯಿತು ಒಂದು ಕುಚ್ಚು ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಬೇಗ ಆಗುತ್ತೆ. ನೋಡಿ, ಇಲ್ಲಿ ಸೂಜಿನ ಈ ರೀತಿಯಾಗಿ ಸೀರೆಯ ಕೆಳಗಡೆಯಿಂದ ಮೇಲ್ಗಡೆಗೆ ಎಳ್ಕೊಬೇಕು. ನಂತರ ಒಂದು ಬೀಡ್ಸನ್ನು ಹಾಕ್ಕೋಬೇಕು. ಅದೇ ಸೂಜಿಗೆ ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಬೀಡ್ಸನ್ನು ಎಳ್ಕೋಬೇಕು. ದಾರ ನೋಡ್ತಾ ಇರ್ಬೋದು ನೀವು, ಹಿಂದ್ಗಡೆನೂ ನಾನು 1 ಇಂಚಿನಷ್ಟು ಉದ್ದವನ್ನು ಬಿಟ್ಕೊಂಡಿದ್ದೀನಿ. ದಾರ ಮಿಕ್ಕಿದ್ದೆಲ್ಲ ಮುಂದ್ಗಡೆಗೆ ಎಳ್ಕೊಂಡಿದ್ದೀನಿ. ಎಳ್ಕೊಂಬಿಟ್ಟು ಕಾಪರ್ ಜರಿ ಈ ರೀತಿಯಾಗಿ ಕಟ್ ಮಾಡ್ಕೊಂಬಿಟ್ಟು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಒಂದು 3ರಿಂದ 4 ರೌಂಡ್ಗಳನ್ನು ಸುತ್ಕೊಳ್ಳಿ. ಟೈಟಾಗಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಟೈಟಾಗಿ ಸುತ್ಕೊಳ್ಳಿ. ನಂತರ ಟೈಟಾಗಿ ಒಂದು 2ರಿಂದ 3 ಹಾಕಿದ್ರೂ ಕೂಡ ಸಾಕು, ಬಟ್ ಟೈಟಾಗಿ ಹಾಕಬೇಕು ಗಂಟು ಹಾಕಬೇಕಾದ್ರೆ. ನಂತರ ಅದೇ ಚಿಕ್ಕ ಸೂಜಿನ ನಾವು ಇನ್ನೊಂದು ಚಿಕ್ಕ ಸೂಜಿ ತೊಗೋಬೇಕಾಗುತ್ತೆ. ಆ ಚಿಕ್ಕ ಸೂಜಿನ ಕುಚ್ಚಿನ ಸೆಂಟ್ರಿಗೆ ಸುಚ್ಚಿಬಿಟ್ಟು 1 ಲೇಯರ್ ಕಾಪರ್ ಕಲರ್ ಜರಿಯನ್ನು ಅದಕ್ಕೆ ಏರಿಸ್ಬಿಟ್ಟು ಎಳ್ಕೊಂಬಿಟ್ಟು ಕಟ್ ಮಾಡೋದು ಅಷ್ಟೇ. ತುಂಬ ಅಂದರೆ ತುಂಬ ಬೇಗ ಆಗೋಗ್ಬಿಡುತ್ತೆ. ಏನಪ್ಪ ನನ್ನ ಸೀಕ್ರೆಟ್ ಮೆಥಡ್ ಅಂತಂದರೆ, ನಾನು ದಾರಗಳನ್ನ ಫಸ್ಟೇ ಸುತ್ತಿ ಇಟ್ಕೊಂಡ್ಬಿಟ್ಟಿರ್ತೀನಿ ಫ್ರೆಂಡ್ಸ್. ಯಾಕಂದರೆ ಗ್ರೀನ್ ಕಲರ್ ಆಲ್ಮೋಸ್ಟ್ ಜಾಸ್ತಿ ಬರ್ತವೆ, ಗೊತ್ತು. ಗ್ರೀನು, ಪಿಂಕು, ಬ್ಲೂ, ಪಿಕಾಕ್ ಗ್ರೀನು ಆ ಥರದ್ದೆಲ್ಲ ಇದ್ದೇ ಇರುತ್ತಲ್ಲ. ನಾರ್ಮಲ್ ಯಾವ್ಯಾವ ಕಲರ್ ಸ್ಯಾರಿ ನಿಮ್ಗೆ ಜಾಸ್ತಿ ಬರ್ತಾವೋ ಆ ಸ್ಯಾರಿಗೆ ನೀವು ದಾರನ ಮುಂಚೆನೇ ಸುತ್ತಿಟ್ಕೊಬೋದು. ಯಾವ ರೀತಿ ಅಪ್ಪ ಅಂತಂದರೆ, ನೀವು ಕುಚ್ಚಿಗೆ ಯಾವ ರೀತಿ ಸುತ್ತೀರೋ ಅದೇ ರೀತಿಯಾಗಿ ಸುತ್ತಬಿಟ್ಟು ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಈ ರೀತಿ ಅರ್ಜೆಂಟ್ ಅಂದಾಗ ಜಸ್ಟ್ 5 ನಿಮಿಷದಲ್ಲಿ ನೀವು ಕುಚ್ಚುಗಳನ್ನು ಹಾಕಿ ಕೊಡ್ಬೋದು. ಯಾಕಂದರೆ ಆಲ್ರೆಡಿ ನಮ್ಗೆ ದಾರ ಎಲ್ಲ ರೆಡಿ ಇರುತ್ತೆ. ಸೊ ಅದರಿಂದಾಗಿ ಬೇಗ ಆಗಿಬಿಡುತ್ತೆ ಕುಚ್ಚುಗಳು ಹಾಕೋದು. ನೋಡಿ, ಇದು ನಾನು ಜಸ್ಟ್ ಕರೆಕ್ಟಾಗಿ ನಾನು ಟೈಮಿಂಗ್ಸ್ನ ಇಟ್ಕೊಂಡು ಹಾಕಿದೆ. 10 ನಿಮಿಷದ ಒಳಗಡೆ ನನಗೆ ಈ ಸೀರೆಯ ಕುಚ್ಚನೇ ಆಗೋಗ್ಬಿಡ್ತು. ಯಾಕಪ್ಪ ಅಂತಂದರೆ, ನಾನು ಮುಂಚಿತವಾಗ್ಲೇ ದಾರಗಳನ್ನು ಸುತ್ತಿ ಇಟ್ಕೊಂಡಿದ್ದೆ. ದಾರ, ಬೀಡ್ಸು ಎಲ್ಲ ರೆಡಿ ಇತ್ತು. ಸೊ ಅದರಿಂದಾಗಿ ನನಗೆ ತುಂಬಾ ಬೇಗ ಆಗೋಯಿತು. ನನಗಂತೂ ಫುಲ್ ಖುಷಿ ಆಗೋಯಿತು, ಅಷ್ಟು ಬೇಗ ಆಯಿತು. ಯಾವ ರೀತಿ ದಾರ ಸುತ್ತುವುದು ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ರೀತಿ ಸುತ್ತಿಟ್ಕೊಬೇಕು ಅಂತಂದ್ಬಿಟ್ಟು. ಒಂಚೂರು ಕೂಡ ನಾಟು ಗಂಟು ಏನೂ ಆಗೋಲ್ಲ, ಅಷ್ಟು ನೀಟಾಗಿರುತ್ತೆ ಸುಟ್ಟಿಟ್ಕೊಂಡ್ರೆ. ಇಷ್ಟೇ ಈ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ